ನಮಸ್ಕಾರ ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ವಿಡಿಯೋ ಸಿಡಿ ಆಡಿಯೋ ಬಾಂಬ್ ಭಾರಿ ಸದ್ದು ಮಾಡ್ತಾ ಇದೆ. ಇದೀಗ ಬೆಂಗಳೂರಿನ ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧ ಆಡಿಯೋ ಬಾಂಬ್ ಸಿಡಿದಿದೆ. ಅಷ್ಟೇ ಅಲ್ಲ, ಮಹಿಳೆಯರು ಮತ್ತು ದಲಿತರ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿರುವ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ. ಮುನಿರತ್ನ ಅವರದ್ದು ಎನ್ನಲಾದ ಈ ಒಂದು ಆಡಿಯೋದಲ್ಲಿ ಕಾಂಟ್ರಾಕ್ಟರ್ಗೆ ಜೀವ ಬೆದರಿಕೆ ಹಾಕಿ ಅಶ್ಲೀಲವಾಗಿ ನಿಂದಿಸಲಾಗಿದೆ. ಹೀಗಾಗಿ ಮುನಿರತ್ನ ಅವರ ವಿರುದ್ಧ ಜಾತಿ ನಿಂದನೆ, ಕೊಲೆ ಬೆದರಿಕೆ ಪ್ರಕರಣ ದಾಖಲಾಗಿದೆ. ಇದರಿಂದ ಬಿಜೆಪಿ ಶಾಸಕ ಮುನಿರತ್ನ ಅವರು ತೀವ್ರ ಟೀಕೆಗೆ ಒಳಗಾಗಿದ್ದಾರೆ. ಆ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಮುನಿರತ್ನ ಅವರ ಹೆಸರು ಚಾಲ್ತಿಯಲ್ಲಿದೆ. ಕನ್ನಡ ಸಿನಿಮಾ ನಿರ್ಮಾಪಕರು ಆಗಿರುವಂತಹ ಮುನಿರತ್ನ ಅವರು ರಾಜಕಾರಣದಲ್ಲೂ ಎಂಟ್ರಿ ಕೊಟ್ಟು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಮುನಿರತ್ನ ಅವರ ಸಂಬಳ ಎಷ್ಟು, ಶಾಸಕರಾಗಿ ಕೆಲಸ ಮಾಡೋದಕ್ಕೆ ಸರ್ಕಾರ ಅವರಿಗೆ ಕೊಟ್ಟಿರುವಂತಹ ಸವಲತ್ತುಗಳೇನು, ಅವರಿಗೆ ಏನೇನೆಲ್ಲ ಫ್ರೀ ಸಿಗುತ್ತೆ, ಅವರಿಗೆ ಕೊಡುವಂತಹ ಸೌಲಭ್ಯಗಳೇನು, ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ಆದ ಡೀಟೇಲ್ ಅನ್ನು ನೋಡೋಣ. ಹಣದುಬ್ಬರ, ಜೀವನ ವೆಚ್ಚ ಮತ್ತು ತಜ್ಞರ ಸಮಿತಿಗಳ ಶಿಫಾರಸುಗಳಂತಹ ವಿವಿಧ ಅಂಶಗಳ ಆಧಾರದ ಮೇಲೆ ಸಾಮಾನ್ಯವಾಗಿ ಶಾಸಕರ ವೇತನ ಮತ್ತು ಭತ್ಯೆಗಳನ್ನು ಪರಿಷ್ಕರಿಸಲಾಗುತ್ತೆ. ತಿದ್ದುಪಡಿ ಮೂಲಕ ಸಂಬಳ ಏರಿಸಿಕೊಂಡಂತಹ ಜನಪ್ರತಿನಿಧಿಗಳು ಕರ್ನಾಟಕದ ಶಾಸಕರ ಸಂಬಳ, ಪಿಂಚಣಿ, ಭತ್ಯೆ ತಿದ್ದುಪಡಿ ಮಸೂದೆ 2022 ಹಾಗೆ ಕರ್ನಾಟಕ ಸಚಿವರ ವೇತನ ಮತ್ತು ಭತ್ಯೆ ತಿದ್ದುಪಡಿ ಮಸೂದೆಯನ್ನ 2022 ಫೆಬ್ರವರಿ 22ರಂದು ಕರ್ನಾಟಕ ವಿಧಾನಮಂಡಲದಲ್ಲಿ ಅಂಗೀಕರಿಸಲಾಯಿತು. ಅದರಂತೆ ಮುನಿರತ್ನ ಅವರ ಸಂಬಳವನ್ನ ನೋಡೋದಾದ್ರೆ ಸುಮಾರು 40,000 ರೂಪಾಯಿಗಳ ಮೂಲ ವೇತನವನ್ನ ಪಡೆದುಕೊಳ್ತಿದ್ದಾರೆ. ಇದು ಕೇವಲ ಬೇಸಿಕ್ ಸ್ಯಾಲರಿ ಅಷ್ಟೇ. ಇದನ್ನ ಹೊರತುಪಡಿಸಿ ಬೇರೆ ಬೇರೆ ಭತ್ಯೆಗಳನ್ನ ಪಡೆಯುತ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇರೋದು ಅಂತ ಹೇಳಿದ್ರೆ ದೂರವಾಣಿ ವೆಚ್ಚ. ಯಾಕಂದ್ರೆ ದೂರವಾಣಿ ವೆಚ್ಚ ಅಂತಲೇ ಸುಮಾರು 20,000 ರೂಪಾಯಿಗಳನ್ನ ಸರ್ಕಾರ ಅವರಿಗಾಗಿ ನೀಡುತ್ತೆ. ಅಂದ್ರೆ ವೀಕ್ಷಕರೇ, ನಿಮ್ಮೆಲ್ಲರಂತೆ ಮುನಿರತ್ನ ಅವರು ಮಾಡುವ ಫೋನ್ ಕರೆಗಳಿಗೆ ತಮ್ಮ ಕೈಯಿಂದ ಕರೆನ್ಸಿ ಹಾಕಿಸುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಸರ್ಕಾರವೇ ಅದರ ವೆಚ್ಚವನ್ನ ಭರಿಸುತ್ತೆ. ಅದಕ್ಕಾಗಿ ಅಂತಾನೆ ದೂರವಾಣಿ ವೆಚ್ಚಕ್ಕಾಗಿ 20,000 ರೂಪಾಯಿ ನೀಡಲಾಗುತ್ತೆ. ಇನ್ನು ಕ್ಷೇತ್ರ ಭತ್ಯೆ, ಓರ್ವ ಶಾಸಕರಾಗಿ ತನ್ನ ಕ್ಷೇತ್ರದ ಬೇಡಿಕೆಗಳನ್ನ ಅರಿತು ಕೆಲಸವನ್ನ ಮಾಡಬೇಕು. ಹೀಗಾಗಿ ಸಾಕಷ್ಟು ಓಡಾಟ ಇರುತ್ತೆ. ಇದಕ್ಕಾಗಿ ತಗುಲುವ ಖರ್ಚನ್ನ ಸರ್ಕಾರವೇ ಭರಿಸುತ್ತೆ. ಮುನಿರತ್ನ ಅವರು ಸಹ ಆರ್ ನಗರ ಕ್ಷೇತ್ರದಲ್ಲಿ ತಿರುಗಾಡೋದಕ್ಕೆ ಸೆಪರೇಟ್ ಆಗಿ ಭತ್ಯೆಯನ್ನ ಪಡಿತಾರೆ. ಕ್ಷೇತ್ರ ಭತ್ಯೆಯಾಗಿ ಪ್ರತಿ ತಿಂಗಳು 60,000 ರೂಪಾಯಿ ಪಡಿತಾರೆ. ಕ್ಷೇತ್ರದೊಳಗಿನ ತಿರುಗಾಟದ ಖರ್ಚು ವೆಚ್ಚ ಆಗುತ್ತೆ ಅಂತಲೇ ಇದನ್ನು ನೀಡಲಾಗುತ್ತೆ. ಇದು ಮಾತ್ರವಲ್ಲದೆ ಅಂಚೆ ವೆಚ್ಚವನ್ನು ಸಹ ನೀಡಲಾಗುತ್ತೆ. ಕಚೇರಿಯಲ್ಲಿನ ಪತ್ರ ವ್ಯವಹಾರದ ಖರ್ಚುಗಳು, ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿವಿಧ ಇಲಾಖೆಗಳ ಜೊತೆಗೆ ಸಂಪರ್ಕವನ್ನ ಹೊಂದಿರಬೇಕು. ಬೇರೆ ಬೇರೆ ಪತ್ರ ವ್ಯವಹಾರಗಳಿಗೆ ಒಂದಷ್ಟು ಖರ್ಚುಗಳಾಗುತ್ತೆ. ಇದಕ್ಕಾಗಿ ಅಂತಾನೆ ಪ್ರತಿ ತಿಂಗಳು ಸರ್ಕಾರವೇ 5,000 ರೂಪಾಯಿಯನ್ನ ಅಂಚೆ ವೆಚ್ಚವಾಗಿ ನೀಡುತ್ತೆ. ಇದು ಮಾತ್ರವಲ್ಲದೆ ಅವರಿಗಾಗಿ ಕ್ಷೇತ್ರದಲ್ಲಿ ಕಚೇರಿಯನ್ನ ಸಹ ನೀಡುತ್ತೆ. ಆ ಕಚೇರಿಯ ನಿರ್ವಹಣೆಯನ್ನ ಸಹ ಸರ್ಕಾರವೇ ನೋಡಿಕೊಳ್ಳುತ್ತೆ. ಶಾಸಕರು ತಮಗಾಗಿ ಆಪ್ತ ಸಹಾಯಕನನ್ನ ಹಾಗೆ ರೂಮ್ ಬಾಯ್ನ ನೇಮಿಸಿಕೊಳ್ಳಬಹುದು. ಆದರೆ ಅದಕ್ಕೆ ಅವರು ಸಂಬಳ ಕೊಡುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಸರ್ಕಾರವೇ ಅವರಿಗೆ ಸಂಬಳವನ್ನ ಕೊಡುತ್ತೆ. ಆಪ್ತ ಸಹಾಯಕ ಹಾಗೆ ರೂಮ್ ಬಾಯ್ ಸಂಬಳಕ್ಕೆ 20,000 ರೂಪಾಯಿಯನ್ನ ಮುನಿರತ್ನ ಅವರಿಗೆ ನೀಡುತ್ತೆ. ಹೀಗೆ ಬೇರೆ ಬೇರೆ ಭತ್ಯೆಗಳು, ಮೂಲ ವೇತನ ಸೇರಿ ಒಟ್ಟಾರೆಯಾಗಿ ತಿಂಗಳಿಗೆ 1,45,000 ರೂಪಾಯಿ ಸಿಗುತ್ತೆ. ಇದರೊಂದಿಗೆ ಇನ್ನಿತರ ವೆಚ್ಚಗಳು ಹೆಚ್ಚುವರಿಯಾಗಿ ಸಿಗುತ್ತೆ. ಶಾಸಕರು ಸಂಬಳದ ಜೊತೆಗೆ ಹಲವು ರೀತಿಯ ಸರ್ಕಾರಿ ಸವಲತ್ತುಗಳನ್ನು ಪಡಿತಾರೆ. ಅದರಲ್ಲಿ ಮೊದಲನೇದಾಗಿ ಶಾಸಕರಿಗೆ ಮನೆ. ಅದರಂತೆ ಮುನಿರತ್ನ ಅವರಿಗೂ ಮನೆಯೊಂದನ್ನು ನೀಡಲಾಗುತ್ತೆ. ಬೆಂಗಳೂರಿನಲ್ಲಿರುವ ಶಾಸಕರ ಭವನದಲ್ಲಿ ಶಾಸಕರಿಗೆ ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ ವಿಧಾನಸೌಧಕ್ಕೆ ಹತ್ತಿರ ಆಗುವಂತೆ ಜನಪ್ರತಿನಿಧಿಗಳಿಗೆ ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಅದೇ ರೀತಿ ಮುನಿರತ್ನ ಅವರಿಗೂ ಸಹ ನೀಡಲಾಗಿದೆ. ಇನ್ನು ಶಾಸಕರಿಗೆ ವೈದ್ಯಕೀಯ ಸೌಲಭ್ಯ ಸಹ ಉಚಿತವಾಗಿ ಸಿಗುತ್ತೆ. ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಡಿಸ್ಪೆನ್ಸರಿಗಳಲ್ಲಿ ಶಾಸಕರು ಉಚಿತ ವೈದ್ಯಕೀಯ ಚಿಕಿತ್ಸೆಗೆ ಅರ್ಹರಾಗಿರ್ತಾರೆ. ಅವರಿಗೆ ಸುಮಾರು 5 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮಾ ರಕ್ಷಣೆಯನ್ನು ಸಹ ಒದಗಿಸಲಾಗಿದೆ. ಆರೋಗ್ಯ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಿರ್ವಹಣೆಯ ಹಾಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ತಾನು ಪಡೆದ ವೈದ್ಯೋಪಚಾರ ಹಾಗೆ ಚಿಕಿತ್ಸೆಗಾಗಿ ವೈದ್ಯಕೀಯ ವೆಚ್ಚಗಳನ್ನು ಭರಿಸಿದ ಸಂದರ್ಭದಲ್ಲಿ ಅವರು ಸರ್ಕಾರಿ ಆಸ್ಪತ್ರೆ ಅಥವಾ ಚಿಕಿತ್ಸಾಲಯದಲ್ಲಿ ಪಡೆದಂತಹ ವೈದ್ಯೋಪಚಾರ ಅಥವಾ ಚಿಕಿತ್ಸಾ ವೆಚ್ಚಗಳ ಸಮನಾದಂತಹ ವೆಚ್ಚಕ್ಕೆ ಮರುಪಾವತಿಯನ್ನು ಪಡೆಯಬಹುದಾಗಿದೆ. ಯಾರೇ ಸದಸ್ಯರು ತಮ್ಮ ಜೀವಿತಾವಧಿಯಲ್ಲಿ ಒಂದು ಬಾರಿಗೆ ಮಾತ್ರ ಶ್ರವಣ ಸಾಧನಕ್ಕಾಗಿ ಪ್ರತಿ ಕಿವಿಗೆ 1 ಲಕ್ಷ ರೂಪಾಯಿವರೆಗೆ, ದಂತಪಂಕ್ತಿಗಾಗಿ 50,000 ರೂಪಾಯಿವರೆಗೆ ಹಾಗೆ ಕ್ಯಾಪ್ನೊಂದಿಗೆ ರೂಟ್ ಕೆನಾಲ್ಗಾಗಿ 10,000 ರೂಪಾಯಿವರೆಗೆ ವೈದ್ಯಕೀಯ ವೆಚ್ಚವನ್ನ ಮರುಪಾವತಿ ಪಡೆಯಬಹುದಾಗಿದೆ. ಹಾಗೆ ಈ ಒಂದು ಸೌಲಭ್ಯ ಕುಟುಂಬದ ಇತರ ಸದಸ್ಯರಿಗೆ ಅಂದರೆ ಸೀಮಿತ ಸದಸ್ಯರಿಗೂ ಅನ್ವಯ ಆಗುತ್ತೆ. ಕೇವಲ ವೈದ್ಯಕೀಯ ಸೌಲಭ್ಯ ಮಾತ್ರವಲ್ಲದೆ ಹಲವು ರೀತಿಯ ಅನುದಾನಗಳು ಸಹ ಸಿಗುತ್ತೆ.
ಗಣಕಯಂತ್ರ ಅನುದಾನವಾಗಿ ಶಾಸಕರಿಗೆ ತಮ್ಮ ಸದಸ್ಯತ್ವದ ಅಧಿಕಾರಾವಧಿಯಲ್ಲಿ ಕಂಪ್ಯೂಟರ್, ಐಪ್ಯಾಡ್, ಟ್ಯಾಬ್ಲೆಟ್ಗಳನ್ನು ಖರೀದಿಸೋದಕ್ಕೆ ಸುಮಾರು 50,000 ರೂಪಾಯಿಗಳನ್ನು ಗಣಕಯಂತ್ರ ಅನುದಾನ ಅಂತ ಮಂಜೂರು ಮಾಡಬಹುದು. ಅಂದರೆ ಗಣಕಯಂತ್ರ ಅನುದಾನವಾಗಿ ವಾರ್ಷಿಕ 50,000 ರೂಪಾಯಿಗಳನ್ನು ಶಾಸಕರು ವಿನಿಯೋಗಿಸಿಕೊಳ್ಳಬಹುದು. ಅದೇ ರೀತಿಯಾಗಿ ಮೋಟಾರು ವಾಹನ ಖರೀದಿ ಸಾಲ ಸೌಲಭ್ಯವೂ ಸಹ ಶಾಸಕರಿಗೆ ಲಭ್ಯವಾಗುತ್ತೆ. ಇದರ ಪ್ರಕಾರ 7% ಸರಳ ಬಡ್ಡಿ ದರದ ಮೇಲೆ ಮೋಟಾರ್ ಸೈಕಲ್ ಖರೀದಿಗೆ 8,000 ರೂಪಾಯಿ, ವಾಹನಗಳ ಖರೀದಿಗೆ ಅಂತಾನೆ 15 ಲಕ್ಷ ರೂಪಾಯಿ ಹಣವನ್ನು ಮುಂಗಡವಾಗಿ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಒಂದು ಹಣವನ್ನು ಇನ್ಶೂರೆನ್ಸ್ ಸಹಿತವಾಗಿ ನೀಡಲಾಗುತ್ತೆ. ಕೇವಲ ಇದಿಷ್ಟೇ ಅಲ್ಲದೆ ಶಾಸಕರಿಗೆ ದಿನಭತ್ಯೆ ಕೂಡ ಸಿಗುತ್ತೆ. ಸಭೆಗಳಿಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಶಾಸಕರಿಗೆ ದಿನಭತ್ಯೆಯನ್ನು ನೀಡಲಾಗುತ್ತೆ. ರಾಜ್ಯದೊಳಗೆ ದಿನಕ್ಕೆ 2,000 ರೂಪಾಯಿ, ಹಾಗೆ ರಾಜ್ಯದ ಹೊರಗೆ ದಿನಕ್ಕೆ 3,500 ರೂಪಾಯಿ ಸಿಗುತ್ತೆ. ನಿಗದಿತ ದರಗಳಲ್ಲಿ ಊಟ ಮತ್ತು ವಸತಿ ಒದಗಿಸುವಂತಹ ಹೋಟೆಲ್ ಮತ್ತು ಇತರ ನೋಂದಾಯಿತ ವ್ಯಾಪಾರ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಉಳಿದುಕೊಂಡಂತಹ ಸಂದರ್ಭದಲ್ಲಿ ಶಾಸಕರು ಅದಕ್ಕೆ ತಮ್ಮ ಕೈಯಿಂದ ಬಿಲ್ ಪಾವತಿಸುವಂತಹ ಅಗತ್ಯ ಇಲ್ಲ. ಅದಕ್ಕೆ ಮರುಪಾವತಿಯನ್ನು ಪಡೆದುಕೊಳ್ಳಬಹುದು. ಅಂತಹ ಸಂದರ್ಭದಲ್ಲಿ ದಿನಕ್ಕೆ 7,000 ರೂಪಾಯಿ, ಹಾಗೆ ಸ್ಥಳೀಯ ಸಾರಿಗೆ ವೆಚ್ಚವಾಗಿ 2,000 ರೂಪಾಯಿಯಷ್ಟು ಮರುಪಾವತಿಯನ್ನು ಪಡೆದುಕೊಳ್ಳುವಂತಹ ಅವಕಾಶ ಇದೆ. ಈ ಒಂದು ದಿನಭತ್ಯೆಯ ಜೊತೆಗೆ ಪ್ರಯಾಣ ಭತ್ಯೆಯೂ ಸಹ ಲಭ್ಯವಾಗುತ್ತದೆ. ಶಾಸಕರು ತಮ್ಮ ಕ್ಷೇತ್ರ ಮತ್ತು ಬೆಂಗಳೂರು ನಡುವಿನ ಪ್ರಯಾಣದ ವೆಚ್ಚವನ್ನು ಭರಿಸುವುದಕ್ಕೆ ಪ್ರಯಾಣ ಭತ್ಯೆಯನ್ನು ನೀಡಲಾಗುತ್ತೆ. ಅವರು ರಾಜ್ಯ ಸಾರಿಗೆ ಬಸ್ ಮತ್ತು ರೈಲುಗಳಲ್ಲಿ ಉಚಿತವಾಗಿ ಪ್ರಯಾಣಕ್ಕೆ ಅರ್ಹರಾಗಿರ್ತಾರೆ. ಅವರು ಹಾಜರಾಗುವಂತಹ ಸಭೆ ಅಥವಾ ಪ್ರಯಾಣಿಸಿದ ಹಾದಿಯ ವೆಚ್ಚದ ಮೇಲೆ ಇದು ನಿಗದಿಯಾಗುತ್ತೆ. ಅಂದರೆ ಪ್ರಯಾಣದ ಬಗೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಪ್ರತಿ ಕಿಲೋಮೀಟರ್ಗೆ 35 ರೂಪಾಯಿಯಂತೆ ಭತ್ಯೆಯನ್ನು ನೀಡಲಾಗುತ್ತೆ. ಇನ್ನು ಶಾಸಕರು ಪ್ರತಿ ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿ ವಿಮಾನದ ಮೂಲಕವಾಗಿ ಅಥವಾ ರೈಲ್ವೆ ಮೂಲಕವಾಗಿ 1 ಅಥವಾ 1ಕ್ಕಿಂತ ಹೆಚ್ಚು ಪ್ರಯಾಣಗಳಲ್ಲಿ ಒಬ್ಬರೇ ಅಥವಾ ತಮ್ಮ ಸಹಚರರೊಂದಿಗೆ ಪ್ರಯಾಣಿಸುವಂತಹ ಅವಕಾಶ ಇದೆ. ಈ ರೀತಿಯಾಗಿ ಏಪ್ರಿಲ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ 2,50,000 ರೂಪಾಯಿ ಮೊತ್ತವನ್ನು 2 ಸಮಾನ ಕಂತುಗಳಲ್ಲಿ ಪಡೆಯಬಹುದಾಗಿದೆ. ಇನ್ನು ಹೊರ ರಾಜ್ಯದಲ್ಲಿನ ಸಭೆ ಸಮಾರಂಭಗಳಿಗೂ ಪ್ರತ್ಯೇಕ ಭತ್ಯೆ ಇದೆ. ಅಂತಹ ಸಂದರ್ಭದಲ್ಲಿ ಅವರು ಬಿಲ್ ತೋರಿಸಿ ಮರುಪಾವತಿಯನ್ನು ಪಡೆದುಕೊಳ್ಳಬಹುದು. ಕೇವಲ ಇದಿಷ್ಟೇ ಅಲ್ಲದೆ ಶಾಸಕರು ಕೋರಿಕೆಯ ಮೇರೆಗೆ ಮಿಲಿಟರಿ ಅಥವಾ ರಕ್ಷಣಾ ಇಲಾಖೆಯಿಂದ ತಿರಸ್ಕೃತಗೊಂಡಂತಹ ಮಿಲಿಟರಿ ಜೀಪು ಅಥವಾ ಮೋಟಾರ್ ಸೈಕಲ್ಗಳನ್ನು ಖರೀದಿಸಬಹುದು. ಅಲ್ಲದೆ ಶಾಸಕರಿಗೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅವರು ಹಂಚಿಕೆ ಮಾಡುವಂತಹ LPG ಸಂಪರ್ಕವನ್ನು ಪ್ರಥಮ ಆದ್ಯತೆಯ ಮೇರೆಗೆ ಒದಗಿಸಲಾಗುತ್ತದೆ. ಇದಿಷ್ಟೇ ಅಲ್ಲದೆ ಶಾಸಕರಿಗೆ ಸರ್ಕಾರಿ ಸಿಬ್ಬಂದಿಯನ್ನು ಸಹ ನೀಡಲಾಗುತ್ತದೆ. ಪ್ರತಿ ಶಾಸಕರಿಗೆ ಆಪ್ತ ಸಹಾಯಕ, ಚಾಲಕ ಹಾಗೆ ಇತರ ಸಹಾಯಕ ಸಿಬ್ಬಂದಿಗಳನ್ನು ಒದಗಿಸಲಾಗುತ್ತೆ. ಅವರ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಅವರಿಗೆ ಕಚೇರಿ ಸ್ಥಳ ಮತ್ತು ಬೇರೆ ಬೇರೆ ಸಲಕರಣೆಗಳನ್ನು ಸಹ ಒದಗಿಸಲಾಗುತ್ತೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜನಪ್ರತಿನಿಧಿಗಳಿಗೆ ಪಿಂಚಣಿ ಸೌಲಭ್ಯ ಸಹ ಇದೆ. ಕನಿಷ್ಠ 5 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದಂತಹ ಶಾಸಕರು ನಿವೃತ್ತಿಯ ನಂತರ ಪಿಂಚಣಿಗೆ ಅರ್ಹರಾಗಿರ್ತಾರೆ. ಶಾಸಕರ ಅಧಿಕಾರಾವಧಿ ಮುಗಿದ ಬಳಿಕ ಇವರಿಗೆ ಪಿಂಚಣಿ ಸೌಲಭ್ಯ ಇದೆ. ತಿಂಗಳಿಗೆ ಸುಮಾರು 50,000 ರೂಪಾಯಿ ಪೆನ್ಷನ್ ಲಭ್ಯವಾಗುತ್ತೆ. ಇನ್ನು ಸೇವೆಯಿಂದ ನಿವೃತ್ತಿಯಾದ ನಂತರದಲ್ಲೂ ಶಾಸಕರಿಗೆ ಕಚೇರಿ ಸ್ಥಳವನ್ನು ನೀಡ್ತಾರೆ. ಈ ಒಂದು ಜಾಗವನ್ನು ಅವರು ಆಡಳಿತಾತ್ಮಕ ಉದ್ದೇಶಗಳಿಗೆ ಅಥವಾ ತಮ್ಮ ರಾಜಕೀಯ ಕೆಲಸವನ್ನು ಮುಂದುವರಿಸುವುದಕ್ಕೆ ಬಳಸಿಕೊಳ್ಳಬಹುದು. ಇನ್ನು ಕೆಲವೊಂದಷ್ಟು ಸಂದರ್ಭದಲ್ಲಿ ಶಾಸಕರಿಗೆ ನಿವೃತ್ತಿಯಾದ ನಂತರದಲ್ಲೂ ಕಾರ್ಯದರ್ಶಿಯ ಸಹಾಯವನ್ನು ಒದಗಿಸುತ್ತದೆ. ಈ ಒಂದು ಸಹಾಯ ಮಾಜಿ ಶಾಸಕರ ಕೆಲಸಕ್ಕೆ ಸಂಬಂಧಿಸಿದ ಆಡಳಿತಾತ್ಮಕ ಬೆಂಬಲ, ಪತ್ರ ವ್ಯವಹಾರ ಮತ್ತು ಇತರ ಕಾರ್ಯಗಳನ್ನು ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ ಪ್ರಯಾಣ ಭತ್ಯೆಯೂ ಸಹ ಲಭ್ಯವಾಗುತ್ತೆ. ಮಾಜಿ ಶಾಸಕರಿಗೂ ವಿಶೇಷವಾದಂತಹ ಭತ್ಯೆಗಳು ಸಿಗುತ್ತೆ. ಮಾಜಿ ಶಾಸಕರಿಗೆ ಅಧಿಕೃತ ಕೆಲಸಕ್ಕಾಗಿ ಅಥವಾ ಪಕ್ಷದ ಸಭೆಗಳಿಗೆ ಹಾಜರಾಗೋದಕ್ಕೆ ಪ್ರಯಾಣ ಭತ್ಯೆಯನ್ನು ನೀಡಲಾಗುತ್ತೆ. ಇನ್ನು ನಿವೃತ್ತಿಯ ನಂತರದಲ್ಲೂ ಆರೋಗ್ಯ ವಿಮೆಯನ್ನು ಮುಂದುವರಿಸುವಂತಹ ಸೌಲಭ್ಯವಿದೆ. ಇದಲ್ಲದೆ ಶಾಸಕರು ನಿವೃತ್ತಿಯಾದ ನಂತರದಲ್ಲೂ ತಮಗೆ ಭದ್ರತೆ ಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಅದನ್ನು ಪಡೆದುಕೊಳ್ಳಬಹುದು. ಒಟ್ಟಾರೆಯಾಗಿ ಶಾಸಕರಿಗೆ ಕ್ಷೇತ್ರ ಭತ್ಯೆ, ಕಚೇರಿ ಭತ್ಯೆ, ದೂರವಾಣಿ ಭತ್ಯೆ, ಪ್ರಯಾಣ ಭತ್ಯೆ, ಆರೋಗ್ಯ ವಿಮೆ, ನಿವೃತ್ತಿ ವೇತನ ಸೇರಿದಂತೆ ಹಲವು ಸೌಲಭ್ಯಗಳಿದೆ. ಇದರ ಜೊತೆಗೆ ಇತರೆ ಪ್ರಮುಖ ಸೌಲಭ್ಯಗಳು ಸಹ ಇದೆ. ವೇತನ, ಭತ್ಯೆ ಎಲ್ಲವೂ ಸೇರಿದಂತೆ ಸುಮಾರು 2,05,000 ರೂಪಾಯಿಯನ್ನು ಶಾಸಕರು ಪಡೆದುಕೊಳ್ತಾರೆ. ಈ ಎಲ್ಲ ಭತ್ಯೆ, ಸರ್ಕಾರಿ ಸವಲತ್ತುಗಳು ಮುನಿರತ್ನ ಅವರಿಗೂ ಸಹ ಅನ್ವಯ ಆಗುತ್ತೆ. ಸದ್ಯ ರಾಜ್ಯದಲ್ಲಿ ಮುನಿರತ್ನ ಅವರು ಸಖತ್ ಸದ್ದು ಮಾಡ್ತಿದ್ದಾರೆ. ಅಲ್ಲದೆ ಕೊಲೆ ಬೆದರಿಕೆಯಂತಹ ಗಂಭೀರ ಪ್ರಕರಣವನ್ನು ಎದುರಿಸುತ್ತಿದ್ದಾರೆ. RR ನಗರದ BJP ಶಾಸಕರಾಗಿರುವಂತಹ ಮುನಿರತ್ನ ಅವರು ಸಂಕಷ್ಟದಲ್ಲಿದ್ದಾರೆ ಅಂತಲೇ ಹೇಳಬಹುದು. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.